ನಮಸ್ಕಾರ. ನಾನು ನಿಮ್ಮ ಚಿಕ್ಕೇಗೌಡ, ರಂಗಭೂಮಿ ಕಲಾವಿದ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಸಮಾಜಕ್ಕೆ ಅದರಿಂದ ಒಳ್ಳೆಯದಾಗಬೇಕು ಅಂತ ಆ ಉದ್ದೇಶನ ಇಟ್ಕೊಂಡು ಮಾಡಬೇಕೇ ಹೊರತು ಒಬ್ಬರಿಗೆ ಹಿಂಸೆ ಆಗಬೇಕು, ಬದುಕಿನಲ್ಲಿ ಒಬ್ಬನ್ನ ಕೆಳಮಟ್ಟಕ್ಕೆ ತುಳಿಬೇಕು ಅಂತ ಮಾಡಬಾರ್ದು. ತೇಜೋವಧೆ ಅಂತ ಮಾಡಲೇಬಾರ್ದು. ಕೇವಲ ಸಮಾಜದಲ್ಲಿ ಹೆಸರು ಮಾಡಿಸ್ಕೊಂಡು 10 ಬ್ಯಾನರ್ಗಳು ಹಾಕ್ಸ್ಕೊಂಡು, ಫ್ಲೆಕ್ಸ್ ಹಾಕ್ಸ್ಕೊಂಡು, ಹೂವಿನಾರಗಳನ್ನ ಹಾಕ್ಸ್ಕೊಂಡು, ಬಾವುಟ ಹಿಡ್ಕೊಂಡು ಜನರ ಮುಂದೆ ತಿರುಗೋದಲ್ಲ, ತಿರುಗಿ ಫೋಟೋ ತೆಗೆಸ್ಕೊಳೋದಲ್ಲ. ನನ್ನದೊಂದು ಪ್ರಶ್ನೆ ಯಾಕೆ ಬಂತು ಅಂದರೆ, ಈ ಸಾರಿಯ ಬಿಗ್ ಬಾಸ್, ಈ ಬಿಗ್ ಬಾಸ್ ಅಂತಕ್ಕಂಥದ್ದು ಹೆಸರಲ್ಲೇ ಇದೆ. ಬಿಗ್ ಬಾಸ್ ಅಂದರೆ ಎಲ್ಲರಿಗಿನ್ನೂ ಒಬ್ಬ ಬಾಸ್ ಇರ್ತಾನೆ. ಬಾಸ್ಗಿನ್ನ ದೊಡ್ಡನು ಬಿಗ್ ಬಾಸ್. ಯಾರವನು? ಭಗವಂತ. ಸಣ್ಣದೊಂದು ಮಾತನ್ನು ಹಾಡಿಬಿಟ್ಟು ಆಮೇಲೆ ಕೆಲವೊಂದು ವಿಚಾರಗಳನ್ನು ಮಾತಾಡೋಣ. ಈ ಉಪೇಂದ್ರ ಮತ್ತು ಸುದೀಪ್ ಅವ್ರದ್ದೊಂದು ಸಿನಿಮಾ ಬಂತು. ನಾನು ಅದಕ್ಕೆ ಮೊದಲು ಸುದೀಪ್ ಅವ್ರನ್ನೇನು ಅಷ್ಟೊಂದು ಇಷ್ಟಪಟ್ಟವನಲ್ಲ. ನಾನು ಸಿನಿಮಾನೇ ಅಷ್ಟಕ್ಕಷ್ಟೇ, ನಾನು ರಂಗಭೂಮಿ ಆದ್ದರಿಂದ. ಆದರೂ ಮುಕುಂದ ಮುರಾರಿ ಅಂತ ಇರ್ಬೋದು ಸಿನಿಮಾ ಹೆಸರು. ಅದರಲ್ಲಿ ಆ ವರ್ಚಸ್ಸು, ಆ ನೋಟ, ಆ ತೇಜಸ್ಸು, ಆಡ್ತಕ್ಕಂಥ ಮಾತು, ಅಭಿನಯ ಎಲ್ಲವನ್ನು ನೋಡಿ ನಾನು ಒಂದು ಸಾರಿ ಮನಸ್ಸು, ಒಳ್ಳೆ ಮನುಷ್ಯ, ಒಳ್ಳೆ ಥರದಲ್ಲಿ ಅಭಿನಯ ಮಾಡ್ತಾರೆ. ಆದರೆ ಅವರ ಕಣ್ಣಲ್ಲಿ ಒಂದು ದೈವತ್ವ ಕಳೆ ಇತ್ತು. ಆಧ್ಯಾತ್ಮಿಕ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಇರಬೇಕು ಅಂದ್ಕೊಂಡು ಅವತ್ತಿಂದ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದೆ. ನನ್ನ ಪ್ರಕಾರ ಬಿಗ್ ಬಾಸಲ್ಲಿ ಹೋದ ಸಾರಿ ಏನು ಸುದೀಪ್ ಅವರು ತೀರ್ಮಾನ ತಗೊಂಡಿದ್ರು ಅದಕ್ಕೆ ಬದ್ಧವಾಗಿರಬೇಕಾಗಿತ್ತು. ಆವಾಗ ಗೊತ್ತಾಗೋದು ಬಿಗ್ ಬಾಸ್ ಹಣೆಬರ ಏನು ಅಂತ. ಬಿಗ್ ಬಾಸ್ಗೆ ಸುದೀಪ್ರಂಥವರು ಆ್ಯಂಕರಿಂಗ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ತುಂಬ ಮೇಧಾವಿ, ವಿಚಾರ ತಿಳ್ಕೊಂಡಿರ್ತ ವ್ಯಕ್ತಿ, ತಾಯಿಯ ಮಮತೆ ಅಂದರೆ ಏನಂತ ಗೊತ್ತು, ಸಮಾಜದ ಕಳಕಳಿ ಗೊತ್ತು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರು ಎಲೆಮರೆಯಾಗಿ ಮಾಡ್ತಾಯಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂಥವಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಇಮೇಜನ್ನು ಈ ಬಿಗ್ ಬಾಸ್ ಅಂತಕ್ಕಂಥ ಒಂದು ಕಾರ್ಯಕ್ರಮದಿಂದ ಕಡಿಮೆ ಮಾಡ್ಕೊತಾರೇನೋ ಅಂತಕ್ಕಂಥದ್ದು ನನ್ನಲ್ಲಿ ಅನುಮಾನ. ಸರಿ ಇದೇ ಕೊನೆಯ ಸಾರಿ ಬಿಗ್ ಬಾಸು, ನಾನು ಇನ್ನು ಬಿಗ್ ಬಾಸ್ಗೆ ಬರೋದಿಲ್ಲ ಸುದೀಪ್ ಅವರು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಭಾಳ ಸಂತೋಷಪಟ್ಟಿದ್ದೆ. ಅಂತೂ ಸುದೀಪ್ ಅವರಿಗೆ ಮುಕ್ತಿ ಸಿಕ್ತು ಅಂತ. ವಿಧಿ ಇಲ್ಲ. ಯಾಕೆಂದರೆ ಒಬ್ಬ ಆ್ಯಂಕರು ಬುದ್ಧಿವಂತನಾದಾಗ ಆ ಸಂಸ್ಥೆ ಬಿಡೋದಿಲ್ಲ ಅಂತಾರನ್ನ. ಆದರೂ ಯಾಕೋ ಸುದೀಪ್ ಅವ್ರಿಗೆ ಬೇಕಾಗಿರಲಿಲ್ವೇನೋ ಇದು ಅಂತ ನನಗಾದರೂ ಅನ್ನಿಸ್ತದೆ. ಇಲ್ಲಿ ಒಂದು ಪ್ರಶ್ನೆ ಏನಂದರೆ, ಈ ಸಾರಿ ನಾನು ಬಿಗ್ ಬಾಸ್ನ ಬಿಡದಲ್ಲೇ ನೋಡ್ತಾ ಇದ್ದೀನಿ. ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತೀನಿ. ಸ್ಪರ್ಧಿಗಳು ಅಂತ ನೀವು ಒಳಗಡೆ ಕಳಿಸಿದಾಗ ವಯೋಮಾನವಿರ್ಬೋದು, ವಿದ್ಯೆ ಇರ್ಬೋದು, ಸಾಮಾಜಿಕ ಸ್ಟೇಟಸ್ ಇರ್ಬೋದು, ಎಲ್ಲವನ್ನೂ ಒತ್ತಟ್ಟಿಗೆ ಗಂಟು ಕಟ್ಟಿಟ್ಟು ತಾನು ಒಬ್ಬ ವ್ಯಕ್ತಿಯಾಗಿ ಒಳಗಡೆ ಹೋಗ್ಬೇಕು. ವ್ಯಕ್ತಿಯ ವ್ಯಕ್ತಿತ್ವ ವಿಕಸನವಾಗೋದಕ್ಕೆ ಒಂದು ಜಾಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಸ್ಯ ಮಾಡೋನು ಅದು ಅವನು ಕಸುಬು ಮಾಡ್ತಾನೆ, ಬುದ್ಧಿವಂತ ಮಾತಾಡ್ತಾನೆ, ಕೆಲವೊಂದು ವಿಚಾರಧಾರೆ ಇರ್ತಕ್ಕಂಥವ್ರು ಹಂಚ್ಕೊತಾರೆ. ಇದು ಬಿಗ್ ಬಾಸ್. ಅದರಲ್ಲಿ ಯಾರು ಜನ ಇಷ್ಟಪಡ್ತಾರೋ ಅವರು ಅದು ವಿನ್ ಆಗ್ತಾರೆ. ಈಗ ಹೋದ ಸಾರಿ ಹನುಮಂತವರು ಹಳ್ಳಿ ಹಾಡುಗಾರ ವಿನ್ ಆದ. ಯಾಕೆಂದರೆ ಅವನಲ್ಲಿ ಕಲ್ಮಶ ಇಲ್ಲ, ಅವನು ತುಂಬ ಸುಹೃದ್ರೂಪಿ ಏನಲ್ಲ, ಆದರೆ ವ್ಯಕ್ತಿತ್ವ ಇದೆಯಲ್ಲ, ಜನ ನಂಬ್ತಾರೆ, ಜನ ಮೆಚ್ಕೊತಾರೆ, ಅದನ್ನು ಆರಿಸಿ ಕಳಿಸ್ತಾರೆ. ಅಶ್ವಿನಿ ಗೌಡ, ಈ ಅಶ್ವಿನಿ ಗೌಡ ಯಾರೋ ಏನೋ ನನಗಂತೂ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಅವರು ನಾನು ಹೇಳ್ತೇನೆ, ನಾನು ಹುಟ್ಟ ಹೋರಾಟಗಾರ್ತಿ, ಕನ್ನಡ ಪರ ಹೋರಾಟ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಈಗ ಅಶ್ವಿನಿ ಮೇಡಮ್ಗೆ ಒಂದು ಸಾರ್ವಜನಿಕ ಕಡೆಯಿಂದ, ನನ್ನ ಕಡೆಯಿಂದ ಒಂದು ಪಂಥ ಹಾಕೋಣ. ಕನ್ನಡ ಹೋರಾಟಗಾರ್ತಿ ತಾನೆ ನೀನು, ನಮ್ಮ ನಾಡಗೀತೆಯನ್ನು ನಿಮ್ಮ ಏನು ಹೋಗಿದೆಯಲ್ಲ ಬಿಗ್ ಬಾಸ್, ಆ ಕ್ಯಾಮ್ರಾ ಮುಂದೆ ನಿಂತು
ನಾಡಗೀತೆಯನ್ನು ಸಂಪೂರ್ಣವಾಗಿ ಹಾಡಬೇಕು. ಎಲ್ಲಾದರೂ ಇರು, ಎಂಥಾದರೂ ಇರು, ಎಂತೆಂದೂ ಈ ಕನ್ನಡವಾಗಿರುವ ಅಂತ ಹಾಡಿದೆಯಲ್ಲ, ಅದನ್ನು ಸಹಿತ ಹಾಡಬೇಕು. ಇಷ್ಟನ್ನು ಪರಿಶುದ್ಧವಾಗಿ ನೀನು ಏನಾದರೂ ಕ್ಯಾಮ್ರಾ ಮುಂದೆ ಒಪ್ಪಿಸಿದರೆ ನಿನ್ನನ್ನು ನಾನು ಕನ್ನಡ ಅಭಿಮಾನಿ ಅಂತ ತಿಳ್ಕೊತೀನಿ, ಹೋರಾಟಗಾರ ಅಂತ ತಿಳ್ಕೊತೀನಿ. ಯಾಕೆ ನೀವೇ ಹೇಳಿದಿರಿ ಒಂದು ಬಿಗ್ ಬಾಸ್ ಒಳಗಡೆ, ನನಗೆ ಕನ್ನಡ ಬರೋದಿಲ್ಲ, ನಾನು ಓದಿರೋದು ಇಂಗ್ಲೀಷ್. ನಿಮ್ಮ ಪ್ರಕಾರ ನೀವು ದೊಡ್ಡ ವಿದ್ವಾನ, ತಾನು ಕೆಡದಲ್ಲದೆ ಆ ಇನ್ನೊಬ್ಬಳನ್ನ ಕೆಡಿಸ್ತಾ ಇದ್ದೀರ. ದುರಹಂಕಾರ ಅತಿರೇಕಕ್ಕೆ ಹೋಗಿ ಮಿತಿಮೀರಿದೆ. ಭಗವಂತ ಎಲ್ಲದಕ್ಕೂ ಒಂದು ಪುಲಿಸ್ ಬಿಡ್ತಾನೆ ನಿಮಗೆ. ಜನ ಆಲೆ ಹೊರಗಡೆ ಮಾತಾಡ್ತಿದ್ದಾರೆ, ಎಷ್ಟು ಟಾರ್ಚರ್ ಕೊಟ್ಟಿದ್ದೀರಿ ಮನೆ ಒಳಗಡೆ. ಇದನ್ನು ನೀವು ತಿದ್ದುಕೊಳ್ಳದೆ ಹೋದರೆ ಅಶ್ವಿನಿ ಗೌಡ ಅವರೇ, ಮುಂದೊಂದು ದಿನ ಬಿಗ್ ಬಾಸ್ ಒಳಗಡೆ ಇರಲಿ, ಬಿಗ್ ಬಾಸ್ ಹೊರಗಡೆ ನಿಮಗೆ 5 ಪೈಸದ ವ್ಯಾಲ್ಯೂ ಇರೋದಿಲ್ಲ. ಆ ಹುಡುಗಿ ಉಡುಪಿಯ ರಕ್ತ ಅಂತ ಹೆಮ್ಮೆಯಿಂದ ಹೇಳ್ಕೊಳುತ್ತೆ, ಅಂದರೆ ಕರ್ನಾಟಕದ ರಕ್ತ ನಮ್ಮದು ಅಂತ ಹೇಳ್ಕೊಳುತ್ತೆ. ಇಲ್ಲೇ ಹುಟ್ಟಿ ಇಲ್ಲಿಂದ ಬಾಂಬೆನಲ್ಲಿ ಹೋಗಿ ಅಲ್ಲಿ ಬೆಳೆದು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಮತ್ತೆ ಕರ್ನಾಟಕಕ್ಕೆ ಬಂದು ರೀಲ್ಸ್ಗಳು ಮಾಡಿಕೊಂಡು ಜನಗಳಲ್ಲಿ ಪರಿಚಯ ಮಾಡಿಕೊಂಡು ಕನ್ನಡ ಬಾರದಿದ್ದರೂ ಕನ್ನಡವನ್ನು ಕಲಿತಾ ಅಪ್ಪಟವಾಗಿ ಕನ್ನಡ ಮಾತಾಡ್ತಾಳಲ್ಲ, ಆ ಹುಡುಗಿ ಗ್ರೇಟಾ? ಈ ಒಂದು ನಿಮಿಷದಲ್ಲಿ 10 ಸೆಂಟೆನ್ಸ್ ಮಾತಾಡ್ತೀಯ ನೀನು ಬಿಗ್ ಬಾಸಲ್ಲಿ ಇಂಗ್ಲೀಷ್ ವರ್ಡ್. ಕನ್ನಡ ಎಲ್ಲಿ ಬಳಸ್ತಾ ಇದೆಯಾ ನೀನು? ನಿನ್ನಿಂದ ಕನ್ನಡ ಉದ್ಧಾರ ಹೆಂಗಾಯಿತು? ಸಾಧ್ಯನೇ ಇಲ್ಲ. ಹಾಗಾಗಿ ಸುದೀಪ್ ಅವರಿಗೆ ನಿನ್ನಿಂದ ಕೆಟ್ಟ ಹೆಸರು ಬರೋದು ಬೇಡ. ಆದಷ್ಟು ಜನಗಳು ಎಚ್ಚೆತ್ತು ಇಂಥ ಕನ್ನಡದ ವಿರೋಧಿಗಳನ್ನು, ಆಮೇಲೆ ಈ ಶಕುನಿ ಬುದ್ಧಿ ಇರ್ತಕ್ಕಂಥವ್ರನ್ನ, ದರ್ಪ ತೋರ್ತಕ್ಕಂಥವ್ರನ್ನ ಬಿಗ್ ಬಾಸಿಂದ ಹೊರಗೆ ಹಾಕಬೇಕು. ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಈ ಸರಿ ಅವರಿಬ್ಬರು ಹೆಲ್ಮೆಟ್ ಆಚೆ ಬರ್ತಾರೆ, ಬರಬೇಕು. ಆಗ ಮಾತ್ರ ಬಿಗ್ ಬಾಸ್ ವ್ಯಾಲ್ಯೂ, ಇಲ್ಲಾಂದ್ರೆ ವ್ಯಾಲ್ಯೂನೇ ಇರಲ್ಲ. ಸರಿ ಅನಿಸಿದರೆ ಕಮೆಂಟ್ ಮಾಡಿ. ಹಾಗೆ ಚಿಕ್ಕು ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಮಾತಾಡೋಣ. ನಮಸ್ಕಾರ.